ಪಾಂಡುಪುರ ಪಟ್ಟಣದಲ್ಲಿ ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ 82ನೇ ಜಯಂತ್ಯೋತ್ಸವ ಹಾಗೂ 13ನೇ ಪುಣ್ಯ ಸಂಸ್ಮರಣೋತ್ಸವ ಮತ್ತು ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತ ಬಿಜೆಎಸ್ ರಥಯಾತ್ರೆ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನೆರವೇರಿತು. ಬಿಜೆಎಸ್ ಶಿಕ್ಷಣ ಸಂಸ್ಥೆಗಳ ಹೇಮಗಿರಿ ಸಾಕಮಠದ ಕಾರ್ಯದರ್ಶಿ ಡಾಕ್ಟರ್ ಜೆ.ಎನ್. ರಾಮಕೃಷ್ಣಗೌಡರ ನೇತೃತ್ವದಲ್ಲಿ ಪರಮಪೂಜ್ಯ ಶ್ರೀಗಳ ಪುತ್ಥಳಿಗೆ ಪಂಚಾಮೃತ ಅಭಿಷೇಕ, ಹೋಮ ಹವನ ಹಾಗೂ ಪೂಜಾ ಕೈಂಕರ್ಯಗಳು ಸಾಂಗವಾಗಿ ನಡೆಯಿತು. ಬಳಿಕ ಬಿಜೆಎಸ್ ರಥಯಾತ್ರೆಗೆ ಚಾಲನೆ ನೀಡಲಾಯಿತು. ಬಿಜೆಎಸ್ ಶಾಲಾ ಆವರಣದಿಂದ ಆರಂಭಗೊಂಡ ರಥಯಾತ್ರೆಯು ಪಾಂಡುಪುರ ಪಟ್ಟಣದ ಪ್ರಮುಖ ಬೀದಿಗಳು ಮೆರವಣಿಗೆ ಹೊರಟು ಬಿಜೆಎಸ್ ಶಾಲಾ ಆವರಣಕ್ಕೆ ವಾಪಸ್ಸಾಗುವ ಮೂಲಕ ಸಮಾಪ್ತಿಗೊಂಡಿತು. ಡೊಳ್ಳು ಕುಣಿತ, ಪೂಜಾ ಕುಣಿತ, ಗಾರುಡಿ ಗೊಂಬೆ, ತಮಟೆ ಅವಧಿ ಸೇರಿದಂತೆ ಇತರೆ ಜಾನಪದ ಕಲಾ ತಂಡಗಳು ಬಿಜೆಎಸ್ ರಥಯಾತ್ರೆಗೆ ಮತ್ತಷ್ಟು ಮೆರುಗನ್ನು ನೀಡಿದವು. ಈ ವೇಳೆ ರೈತ ಸಂಘದ ವರಿಷ್ಠ ನಾಯಕಿ ಸುನೀತಾ ಪುಟ್ಟಣಯ್ಯ, ರೈತ ಸಂಘದ ಜಿಲ್ಲಾಧ್ಯಕ್ಷ ಎ.ಎಲ್. ಕೆಂಪೇಗೌಡ, ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರಾದ ಎಲ್.ಸಿ. ಮಂಜುನಾಥ್, ಎಂ. ಮುರಳೀಧರ್, ಎಚ್.ಎನ್. ಮಂಜುನಾಥ್, ಎಚ್.ಎನ್. ವಿಜಯಕುಮಾರ್, ಎಂ. ಗಿರೀಶ್, ಯಲಕೆರೆ ಚಂದ್ರಶೇಖರ್, ದೀಪು, ನಿವೃತ್ತ ಶಿಕ್ಷಕ ಚಂದ್ರಶೇಖರಯ್ಯ, ಕಸಾಪ ಅಧ್ಯಕ್ಷ ಮೇಣಗರ ಪ್ರಕಾಶ್, ಮಾಜಿ ಅಧ್ಯಕ್ಷ ಎಂ. ರಮೇಶ್, ಬಿರ್ಶೆಟ್ಟಳ್ಳಿ, ಪತ್ರಕರ್ತರಾದ ಎನ್. ಕೃಷ್ಣಗೌಡ, ಬಿ.ಎಸ್. ಜಯರಾಮ್, ಕುಮಾರಸ್ವಾಮಿ, ಚನ್ನಮಾದೇಗೌಡ, ಪ್ರಕಾಶ್ ರಾಜಗೌಡ, ಬಿರ್ಶೆಟ್ಟಳ್ಳಿ ಭಾಸ್ಕರ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು.